ಇನ್ನು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಗವಿಪುರದ ಗವಿಗಂಗಾಧರೇಶ್ವರ ದೇವಾಲಯಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಶಿವರಾತ್ರಿ ಪ್ರಯುಕ್ತ ಅಪಾರ ಸಂಖ್ಯೆಯಲ್ಲಿ ಭಕ್ತರ ದಂಡು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹರಿದು ಬಂದಿದೆ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಹೇಳಿ ನಿರ್ಗುಣ ನಿರಾಕಾರ ಸ್ವರೂಪನಾದಂತಹ ಶಿವನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಭಕ್ತರು. ಶಿವನಾಮಸ್ಮರಣೆ ಮಾಡ್ತಾ ಭಕ್ತರು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ಗವಿಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರನ್ನ ನಮ್ಮ ಪ್ರತಿನಿಧಿ ಸುಷ್ಮಿತಾ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಅರ್ಚಕರು ಇಂದಿನ ವಿಶೇಷತೆಯ ಬಗ್ಗೆ ಕೇಳಿಸ್ಕೊಳ್ಳೋಣ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗವಿಪುರಂನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ಬೆಳಗ್ಗೆಯಿಂದಲೂ ಸಾಕಷ್ಟು ಅಭಿಷೇಕ ಹಾಗೆ ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹದ್ದು. ಹಾಗಾದ್ರೆ ಇವತ್ತು ದೇವಸ್ಥಾನದಲ್ಲಿ ಯಾವೆಲ್ಲ ಪೂಜೆ ಆಯಿತು, ಹಾಗೆ ಇವತ್ತು ರಾತ್ರಿಯ ಜಾಗರಣೆ ಸಮಯದಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತೆ, ಹಾಗೆ ನಾಳೆ ಯಾವೆಲ್ಲ ಪೂಜೆಗಳು ನಡೆಯುತ್ತೆ ಅಂತ ಹೇಳಿ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಗುರುಗಳೇ, ಇವತ್ತು ಶಿವರಾತ್ರಿ ಹಬ್ಬದ ಸಂಭ್ರಮ, ದೇವಾಲಯದಲ್ಲಿ ಯಾವೆಲ್ಲ ಪೂಜೆಗಳು ನೆರವೇರ್ತಾ ಇದೆ ಬೆಳಿಗ್ಗೆ? ಈ ವರ್ಷದ ಶಿವರಾತ್ರಿ ಬಹಳ ವಿಶೇಷವಾದ ಶಿವರಾತ್ರಿ. ಈಗ 48 ದಿನಗಳ ಕಾಲದಿಂದ ಗಂಗಾ ನರ್ಮದಾ ಸರಸ್ವತಿ ನದಿಯ ಸಂಗಮ ಸ್ನಾನ ಬಹಳ ವಿಶೇಷವಾಗಿ ಪುಣ್ಯವಾಗಿ ನಡೀತಾ ಇದೆ. ಅಂತಹ 3 ನದಿಗಳಲ್ಲಿ ವಿಶೇಷವಾದ ಗಂಗಾ ನದಿಯನ್ನು ತಲೆಯಲ್ಲಿ ಧರಿಸಿರುವಂಥ ಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ಈ ವರ್ಷದ ಶಿವರಾತ್ರಿ ಬಹಳ ವಿಶೇಷವಾಗಿ ನಡೀತಾ ಇದೆ. ಬೆಳಗ್ಗೆ 4 ಗಂಟೆಯಿಂದ ನಾಳೆ ಬೆಳಗ್ಗೆ 4 ಗಂಟೆವರೆಗೂ ಸ್ವಾಮಿಗೆ ವಿಶೇಷವಾದ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಶಾಸ್ತ್ರವಾಕ್ಯ ಇದೆ. ಅದೇ ರೀತಿಯಾಗಿ ಈ ಶಿವರಾತ್ರಿಯ ದಿನ ಬೆಳಗ್ಗೆ 4ರಿಂದ ನಾಳೆ ಬೆಳಗ್ಗೆ 4 ಗಂಟೆವರೆಗೂ ಸ್ವಾಮಿಗೆ ಅಭಿಷೇಕ ಯಥೇಚ್ಛವಾಗಿ ನಡೀತಾನೆ ಇರುತ್ತೆ. ಯಾರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡದಿರ್ತಾರೋ ಅಂಥವರೆಲ್ಲ ಬಂದು ಇವತ್ತು ಗಂಗಾಧರೇಶ್ವರನ ಅಭಿಷೇಕವನ್ನು ದರ್ಶನ ಮಾಡಿದ್ರೆ ಆ ತೀರ್ಥದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗತ್ತೆ ಅನ್ನೋದೇ ಈ ವರ್ಷದ ಶಿವರಾತ್ರಿಯ ವಿಶೇಷ. ಗುರುಗಳೇ, ಇವತ್ತು ಅಂದ್ರೆ ನೀವು ಜಾಗರಣೆಯೂ ಕೂಡ ಮಾಡ್ತಾರೆ. ಈ ಒಂದು ಜಾಗರಣೆ ಮಾಡುವುದರ ವಿಶೇಷತೆ ಏನು, ಮತ್ತೆ ಇವತ್ತು ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ? ಈಗ ಜಾಗರಣೆಯ ವೈಶಿಷ್ಟ್ಯತೆ ಅಂದರೆ ನಾವು ಬೆಳಗ್ಗಿಂದ ಉಪವಾಸ ಇರ್ತೀವಿ, ಹಾಗೆ ನಾಳೆ ರಾತ್ರಿನೂ ಉಪವಾಸ ಇರಬೇಕು. ಈ ರಾತ್ರಿಯೆಲ್ಲ ನಾವು ಉಪವಾಸವಿದ್ದಾಗ ಜಾಗರಣೆ ಆಗುತ್ತೆ. ಹೊಟ್ಟೆ ತುಂಬ ತಿಂಡಿ ತಿಂದಾಗ ನಮಗೆ ನಿದ್ದೆ ಬಂದ್ಬಿಡುತ್ತೆ, ನಾವು ನಿದ್ದೆ ಮಾಡಿಬಿಡ್ತೀವಿ. ಅವಾಗೇನು ನಾವು ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಲ್ಲ. ಜಾಗರಣೆಯಲ್ಲಿ ಏನು ಮಾಡಬೇಕು? ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ. ಆ ಮೋಕ್ಷ ನಮಗೆ ದೊರಕಬೇಕಾದ್ರೆ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಶಿವಾಲಯದ ಪರಿಸರದಲ್ಲಿ ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ನಾವು ನಮಃ ಶಿವಾಯವನ್ನು ಪಠಿಸ್ತಾ ಇದ್ರೆ ಖಂಡಿತವಾಗ್ಲೂ ಮೋಕ್ಷ ಸಿಗುವಂಥ ವಿಶೇಷವಾದ ರಾತ್ರಿಯೇ ಶಿವರಾತ್ರಿ. ಇವತ್ತು ಮನೆಯಲ್ಲಿ ಅಕಸ್ಮಾತ್ ದೇವಸ್ಥಾನಕ್ಕೆ ಕೆಲವೊಂದಿಷ್ಟು ಜನ ಬರ್ಲಿಕ್ಕೆ ಆಗಿರೋದಿಲ್ಲ, ಮನೆಯಲ್ಲಿ ಯಾವೆಲ್ಲ ರೀತಿಯ ಪೂಜೆಗಳನ್ನ ನಾವು ಮಾಡ್ಬೇಕಾಗತ್ತೆ? ಹಿಂದಿನ ಕಾಲದಲ್ಲಿ ಋಷಿಗಳೆಲ್ಲ ಕಾಡಿನಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ರು. ಈಗ ನಾವು ಕಾಡಿಗೆಲ್ಲ ಹೋಗೋಕ್ಕಾಗಲ್ಲ. ಅದರಿಂದ ಮನೆಯೇ ದೇವಸ್ಥಾನ, ಮನಸ್ಸೇ ಮನೆಯೇ ದೇವಸ್ಥಾನ ಅಂತ ಹೇಳ್ತಾರೆ. ಆ ರೀತಿ ಮನೆಯಲ್ಲಿ ಶುದ್ಧಿಯಾಗಿದ್ದು ನಾವು ಶುದ್ಧವಾಗಿದ್ದು ಆ ದೇವರ ಸ್ಮರಣೆಯಿಂದ ಮಾಡೋದ್ರಿಂದ ಯಾವ ಕ್ಷೇತ್ರ, ಯಾವ ಕಲಾ, ಯಾವ ಜಾಗ ಅನ್ನೋದು ಬೇಕಾಗಿಲ್ಲ. ಎಲ್ಲಿ ನಾವಿರ್ತೀವೋ ಶುದ್ಧ ತತ್ವದಿಂದ ಪರಮಾತ್ಮನ ನೆನೆಸಿದ್ರೆ ಅದೇ ಪುಣ್ಯ. ಅಂದ್ರೆ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಮಹಾಕುಂಭ ಮೇಳ ನಡೀತಾ ಇರುವಂತದ್ದು. ಸಾಕಷ್ಟು ಜನ ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಇಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಂಡ್ರೆ ಆ ಒಂದು ದರ್ಶನ ನೋಡಿದಷ್ಟು ಖುಷಿ ಆಗುತ್ತೆ ಅಂತ ನೀವು ಹೇಳಿದ್ರಿ. ಯಾಕೆಂದ್ರೆ ಗಂಗಾ ನದಿಯೇ ಗಂಗಾಧರೇಶ್ವರನ ತಲೆಯಲ್ಲಿದೆ. ಅಂತಹ ಗವಿಯಲ್ಲಿ ಗಂಗೆಯನ್ನು ಧರಿಸಿರುವ ಗಂಗಾಧರೇಶ್ವರನ ಈ ಶಿವರಾತ್ರಿಯ ದಿನ ದರ್ಶನ ಮಾಡಿದ್ರೆ ಶಿವರಾತ್ರಿಯೇ ಪುಣ್ಯ ಸ್ನಾನದ ಕಡೆಯ ದಿನ. ಕುಂಭಮೇಳದಲ್ಲಿ ಕಡೆ ದಿನ ಯಾವತ್ತಂದ್ರೆ ಇವತ್ತು ನಾವಲ್ಲಿ ಹೋಗೋಕ್ಕಾಗದಿದ್ರಿಂದ ಈ ಸಾನ್ನಿಧ್ಯದಲ್ಲಿ ಬಂದು ಗಂಗಾಧರೇಶ್ವರನಿಗೆ ಗಂಗೆ ಅಭಿಷೇಕ ಮಾಡೋ ದರ್ಶನ ಮಾಡಿದ್ರೆ ಪುಣ್ಯ ಸ್ನಾನದಲ್ಲಿ ಸ್ನಾನ ಮಾಡಿದ ಪುಣ್ಯ ಸಿಗುತ್ತೆ. ಗುರುಗಳೇ, ನಾಳೆ ಯಾವ ರೀತಿ ಜಾಗರಣೆ ಮುಗ್ದಾದ್ಮೇಲೆ, ಅಂದ್ರೆ ಇವಾಗ ಮನೇಲಿ ಇರೋರು ಕೂಡ ಜಾಗರಣೆ ಮಾಡ್ತಿರ್ತಾರೆ, ಅವರು ಜಾಗರಣೆ ಮುಗಿದ ತಕ್ಷಣ ಏನೆಲ್ಲ ಪೂಜೆಗಳನ್ನ ಮಾಡ್ಬೇಕಾಗತ್ತೆ? ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಶಿವರಾತ್ರಿಯ ಕಡೆಯ ದಿನ ಈ ಪುಣ್ಯ ಸ್ನಾನ ಯಾವುದು ನಮ್ಮ ಗಂಗಾ ತೀರದಲ್ಲಿ ನಡೆಯುವಂಥದ್ದು. ಅಂತಹ ಪುಣ್ಯವಾದ ತೀರ್ಥ ಸ್ನಾನವನ್ನು ಗಂಗಾಧರೇಶ್ವರನಲ್ಲಿ ಅಭಿಷೇಕ ಆಗುವಂಥದ್ದನ್ನು ದರ್ಶನ ಮಾಡಿದ್ರೆ
ಆ ನದಿಯಲ್ಲಿ ಮಿಂದಂತಹ ಪುಣ್ಯ ಲಾಭ ಇವತ್ತು ದೊರಕುತ್ತೆ. ಜಾಗರಣೆ ಆದ್ಮೇಲೆ ಯಾವೆಲ್ಲ ಪೂಜೆ ಮಾಡ್ಬೇಕಾಗುತ್ತೆ? ನಾಳೆ ಬೆಳಗ್ಗೆ ಎಲ್ಲ ಜಾಗರಣೆ ಮುಗಿಸ್ಕೊಂಡು ಸಾಯಂಕಾಲ ಚಂದ್ರೋದಯವನ್ನು ನೋಡೋವರೆಗೂ ಎದ್ದಿರಬೇಕು. ಬೆಳಗ್ಗೆ ಆಗೋಯ್ತಲ್ಲ ಅಂತ ಹೋಗಿ ಮಲ್ಕೊಂಡ್ಬಿಟ್ರೆ ಅವಾಗ ಜಾಗರಣೆಯ ಪುಣ್ಯ ಫಲ ಅಲ್ಲ. ಸಾಯಂಕಾಲ ಚಂದ್ರ ದರ್ಶನವನ್ನ ಮಾಡಿ ಏನಾದರೂ ಒಂಚೂರು ಫಲಹಾರವನ್ನ ಮಾಡಿ ಆಗ ನಾವು ನಿದ್ರಾವಸ್ಥೆಗೆ ಹೋದ್ರೆ ಈ ಜಾಗರಣೆಯ ವೈಶಿಷ್ಟ್ಯತೆ ದೊರಕುತ್ತೆ. ಇದಿಷ್ಟು ಸೋಮಸುಂದರ್ ದೀಕ್ಷಿತ್ ಅವರ ಮಾತಾಗಿದೆ. ಜಾಗರಣೆಯ ವೈಶಿಷ್ಟ್ಯತೆ ಆಗಿರ್ಬೋದು, ಈ ಒಂದು ಮಹಾರಾತ್ರಿಯ ವೈಶಿಷ್ಟ್ಯವನ್ನು ಅವರು ಬಹಳ ಅಚ್ಚುಕಟ್ಟಾಗಿ ಎಲ್ಲರಿಗೂ ಕೂಡ ತಿಳಿಸ್ಕೊಟ್ರು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.